ಒಂದೇ ಒಂದೇ ರಾಷ್ಟ್ರಭಕ್ತ ಬಳಗಕ್ಕೆ ಜಿಂದಾಬಾದ್ 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 ಜಿಂದಾಬಾದ್. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ನಾಯಕರಾದಂತಹ ಕೆ.ಸಿ. ಈಶ್ವರಪ್ಪನವರು ಇಡೀ ಜೀವನವನ್ನ ಹಿಂದೂಗಳ ರಕ್ಷಣೆಗಾಗಿ ಹೋರಾಡಿದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಹಿಂದೂ ಹುಲಿ ಅಂತ ಹೇಳಿ ಹೆಸರು ತಗೊಂಡಿರ್ತಕ್ಕಂಥವ್ರು ನಮ್ಮ ಈಶ್ವರಪ್ಪನವರು. ಎಲ್ಲರೂ ಕೂಡ ಅವರವ್ರ ಪ್ರೋಟೋಕಾಲ್ ಪ್ರಕಾರ ಅವರು ಎಸ್ಕಾರ್ಟ್ ಅಂತ ತಗೊಂಡ್ರೆ ನಮ್ಮ ಈಶ್ವರಪ್ಪನವರಿಗೆ ಜೀವಭಯಕ್ಕೋಸ್ಕರ ಎಸ್ಕಾರ್ಟ್ ಇದೆ. ಅದು ಕೂಡ ಹಿಂದೂ ಪರವಾಗಿ ಹೋರಾಟ ಮಾಡಿರೋಂಥದಕ್ಕೆ ಇವತ್ತು ಅವ್ರ ಮೇಲೆ ಒಂದು ಸುಮೋಟೋ ಕೇಸನ್ನು ಹಾಕೋದ್ರ ಮುಂಚೆ ಇವತ್ತು ಪೊಲೀಸ್ನವರು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕೇಸನ್ನ ತಕ್ಷಣ ಹಿಂಪಡಿಬೇಕು ಅಂತ ಹೇಳಿ ಇವತ್ತು ರಾಷ್ಟ್ರಭಕ್ತ ಬಳಗದ ಪರವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ನಾವು ಬಾಲೂರಲ್ಲಿ ವಿನಂತಿಸ್ತಾ ಇದ್ದೇವೆ. ಆತ್ಮೀಯ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತ ಬಂಧುಗಳೇ, ಇವತ್ತು ನಾವು ಅಲ್ಲಿ ಏನಕ್ಕೆ ಸೇರಿದ್ದೀವಿ ಅಂತ ಹೇಳಿದ್ರೆ, ಹಿಂದೂ ಪರವಾಗಿ ಮಾತಾಡುತ್ತಾ ಹಿಂದೂಗಳ ರಕ್ಷಣೆಗೆ ಸದಾ ತಮ್ಮ ಜೀವನವನ್ನೇ ಮುಡುಪಿಡ್ತಕ್ಕಂತಹ ಕೆ.ಎಸ್. ಈಶ್ವರಪ್ಪಾಜಿಯವರಿಗೆ ಕೆಲವು ಕಾರಣಗಳಿಗೋಸ್ಕರ, ಕ್ಷುಲ್ಲಕ ಕಾರಣಕ್ಕೋಸ್ಕರ ಕೆಲವರೆಲ್ಲ ಹೇಳಿದ್ರು ರಾಜ್ಯಪಾಲರು ದಿಂಬೆತ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಅಂತವ್ರ ಮೇಲೆ ಬಿಟ್ಟರು ಕೇಸ್ಗಳನ್ನ. ಯಾರು ಹಿಂದೂ ಪರವಾಗಿ ಮಾತಾಡ್ತಾ ಇದ್ದಾರೆ, ಯಾರು ಹಿಂದೂ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ, ಹಿಂದೂಗಳ ರಕ್ಷಣೆಗೆ ಪಣವನ್ನು ತೊಟ್ಟಿದ್ದಾರೆ, ತಮ್ಮ ಪ್ರಾಣವನ್ನು ಕೂಡ ಅರ್ಪಣೆಗೆ ಸಿದ್ಧರಾಗಿರ್ತಕ್ಕಂತಹ ಈಶ್ವರಪ್ಪಾಜಿಯವರ ಮೇಲೆ ಸುಳ್ಳು ಕೇಸು ದಾಖಲಿಸ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವೆಲ್ಲ ರಾಷ್ಟ್ರಭಕ್ತ ಬಳಗರು ಶಿವಮೊಗ್ಗದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದೇ ರಾಜ್ಯಾದ್ಯಂತ ಕೂಡ ಮುಂದೆ ರಾಷ್ಟ್ರಭಕ್ತರ ಈ ಹೇಳಿದ್ರೆ ಸ್ವಾಗತದಲ್ಲಿ ಏನಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಜಿ ಸರ ನಗರ ಶ್ರೀಯುತ ಶಂಕರ್ ಅವರಿಗೆ, ಎಂ ಶಂಕರ್ ಅವರಿಗೆ ನಮ್ಮ ಬಳಗದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಈಶ್ವರಪ್ಪರ ಸುಪುತ್ರರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಆದ ಕೆ. ಕಾಂತೇಶ್ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಮಾಜಿ ಮಹಾಪೌರರಾದ ಶ್ರೀಮತಿ ಶಂಕರ್ ನಾಯಕ್ ಅವರಿದ್ದಾರೆ, ಅವರು ಕೂಡ ನಾನು ಸ್ವಾಗತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ನಮ್ಮೊಂದಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾಗ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ನಮ್ಮೆಲ್ಲರ ನಾಯಕರಾದ ಶ್ರೀಯುತ ಮಹಾಲಿಂಗ ಶಾಸ್ತ್ರಿ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಯುತ ಕೆ.ಎಸ್. ಈಶ್ವರಪ್ಪ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅಮ್ಮ ಪ್ರಕಾಶ್ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಯುತ ಆಸಕ್ತ ಮೇಲೆ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿದೆ. ಯಾಕೆ ಕಾಂಗ್ರೆಸ್ನವರಿಗೆ ಕಂಪ್ಲೇಂಟ್ ಕೊಡೋ ತಾಕತ್ತಿಲ್ವಾ? ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡಬೇಕಿತ್ತು. ಪಾರ್ಟಿ ಆಫೀಸಲ್ಲಿ ಒಕ್ಕಟ್ಟಿದ್ದಾರೆ. ಪೊಲೀಸ್ನವರಿಗೆ ಹೇಳಿ ಸುಮೂಟ ಕೇಸ್ ಹಾಕಿರ್ತೀರಾ? ಮೂಡ ಕೇಸಲ್ಲಿ ಯಾಕೆ ಹಾಕಲಿಲ್ಲ ಸುಮೂಟ ಕೇಸು? ವಾಲ್ಮೀಕಿ ಹಗರಣದಲ್ಲಿ 100 ಕೋಟಿ ಹಗರಣ, ಅವಾಗ ಯಾಕೆ ಸುಮೂಟ ಕೇಸ್ ಹಾಕಲಿಲ್ಲ? ಈ ರೀತಿ ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಮೊಘಲ್ ಆಡಳಿತವನ್ನ ತೋರಿಸ್ತಾ ಇದೆ. ಪಾಕಿಸ್ತಾನಿ ಮಾನಸಿಕತೆಯ ಆಡಳಿತವನ್ನ ತೋರಿಸ್ತಾ ಇದೆ. ಬ್ರಿಟಿಷ್ ಮಾನಸಿಕತೆಯ ಆಡಳಿತವನ್ನ ತೋರಿಸ್ತಾ ಇದೆ. ಒಂದು ವೇಳೆ ನಾವು ಕಾಂಗ್ರೆಸ್ನ 70 ವರ್ಷ ಎದುರಿಸಿದ್ವಿ. ಕಾಂಗ್ರೆಸ್ನವರು ಹಿಂದೂ ಸಮಾಜಕ್ಕೆ ಏನು ಮಾಡೋಕ್ಕಾಗಲಿಲ್ಲ. ಎಮರ್ಜೆನ್ಸಿ ಹಾಕಿ ಲಕ್ಷಾಂತರ ಹಿಂದೂಪರ ಕಾರ್ಯಕರ್ತನ ಜೈಲಿಗೆ ಹಾಕಿದ್ರು. ಅವಾಗಲೂ ಕೂಡ ಕಾಂಗ್ರೆಸ್ನವ್ರ ಕೈಲಿ ಏನು ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ನೆಚ್ಚಿನ ನಾಯಕ ಈಶ್ವರಪ್ಪ ಮೇಲೆ ಸುಮೋಟ ಕೇಸ್ ಹಾಕ್ತಾ ಇರೋದು ಇದು ಸರ್ವಾಧಿಕಾರಿ ಮಾನಸಿಕತೆಯ ಒಂದು ದೊಡ್ಡ ಉದಾಹರಣೆ. ನಾವೆಲ್ಲ ಇಡೀ ರಾಜ್ಯದ ಜನತೆಯ ಪರವಾಗಿ, ಎಲ್ಲ ಬಡವರ ಪರವಾಗಿ ನಾವು ಈ ಸರ್ಕಾರಕ್ಕೆ ಕೇಳೋದೇನೆಂದರೆ, ತಕ್ಷಣ ಈ ಕೇಸನ್ನು ವಾಪಸ್ ತಗೋಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ದೊಡ್ಡ ಹೋರಾಟವನ್ನ ಸ್ವಯಂ ಪ್ರೇರಿತರಾಗಿ ಮಾಡ್ತಾರೆ ಅನ್ನೋ ಎಚ್ಚರಿಕೆ ನಾನು ಈ ಸಂದರ್ಭದಲ್ಲಿ ಕೊಡಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದ ರೈತರು, ಕೃಷಿ ಕಾರ್ಮಿಕರು, ಮಠ ಮಂದಿರಗಳು, ದೇವಸ್ಥಾನಗಳು ಎಲ್ಲರ ಆಸ್ತಿಯನ್ನ ಕಬಳಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಹೇಳ್ತಾರೆ, ನಾನು ಹೇಳಿದ್ದೀನಿ ತಗೋಬೇಡಿ ಅಂತ. ಸರ್ಕಾರದ ಆದೇಶ ನೋಡಿದಾರ? ಇನ್ನು ಮುಂದೆ ಅಂತ ಹೇಳ್ತಾರೆ. ಇನ್ನು ಮುಂದೆ ವಕ್ಫ್ ಅಂತ ಬರಿಬೇಡಿ ಅಂತ. ಇದುವರೆಗೂ ಬರೆದಿರೋದು ಏನಾಯ್ತು ಅಂದರೆ, 1000 ಎಕರೆ ಆಸ್ತಿನ ವಕ್ಫ್ ಹೆಸರಿನಲ್ಲಿ ಪಾಣಿ ಏರ್ಸ್ತಾರೆ. ಒಂದು ಸತಿ ವಕ್ಫ್ ಹೆಸರಿಗೆ ಪಾಣಿ ಏರಿಸ್ಬಿಟ್ರೆ, ಖಾತೆ ಏರಿಸ್ಬಿಟ್ರೆ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಜನಕ್ಕೆ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ, ಮುಖ್ಯಮಂತ್ರಿಗೂ ಗೊತ್ತಿಲ್ಲ. ಹೀಗೆ ಹಿಂದೂಗಳ ಆಸ್ತಿಯನ್ನ ಕಬಳಿಸ್ತಕ್ಕಂಥ ದೊಡ್ಡ ಷಡ್ಯಂತ್ರ ಇದ್ರ ಹಿಂದಿದೆ, ಈ ಸರ್ಕಾರದ ಹಿಂದಿದೆ. ಇದನ್ನ ವಿರೋಧಿಸಲಿಕ್ಕೆ
ನಮ್ಮ ನೆಚ್ಚಿನ ನಾಯಕ ಈಶ್ವರಪ್ಪನವರು ಆಕ್ರೋಶಭರಿತಾಗಿ ಮಾತುಗಳನ್ನು ಆಡಿದ್ದಾರೆ. ಅವ್ರ ಮಾತಲ್ಲಿ ಹಿಂದೂಗಳ ಪರ ಮಾನವೀಯತೆ ಇದೆ, ರೈತರ ಪರ ಕರುಣೆ ಇದೆ. ಅವ್ರ ಮಾತನ್ನು ಅರ್ಥ ಮಾಡ್ಕೋಬೇಕು. ಅರ್ಥನೇ ಮಾಡ್ಕೊಂಡಿಲ್ಲ ಅವ್ರು ಏನ್ ಹೇಳ್ಯಾರ ಅಂತೇಳಿ. ಸಹಜವಾಗಿ ಆಸ್ತಿ, ಮಠ ಮಂದಿರಗಳ ಆಸ್ತಿಯನ್ನ, ಹಿಂದೂಗಳ ಆಸ್ತಿಯನ್ನ ಕಬಳದಾಗ ಆಕ್ರೋಶ ಬರಲೇಬಾರ್ದಂಗಾರೆ ನೀವು ಹೇಳೋದಕ್ಕೆ ಕೇಳ್ಕೊಂಡಿರ್ಬೇಕಾ? ಅವ್ರೇನೋ ಒಂದು ಮಾತಾಡ್ಯಾರ ಅಂತೇಳಿ ಸುಮ್ಮನೆ ಕೇಸ್ ಹಾಕ್ಬಿಡೋದಂಗಾರೆ ನಿಮ್ಗೇನು ಮಾನವೀಯತೆನೇ ಇಲ್ವಾ ಈ ಸರ್ಕಾರಕ್ಕೆ? ಹಂಗಾರೆ ಬಡವ್ರ ಬಗ್ಗೆ ಮಾನವೀಯತೆ ಇಲ್ವಾ? ರೈತರ ಬಗ್ಗೆ ಇಲ್ವಾ? ಅದ್ರ ಬಗ್ಗೆ ಯಾಕೆ ಕೇಸ್ ಹಾಕಿಲ್ಲ? ಜಮೀನ್ ಮೇಲೆ ಕೇಸ್ ಹಾಕ್ರಿ, ಸುಮೋಟ ಕೇಸ್. ನಿಮ್ಗೆ ತಾಕತ್ತಿದ್ರೆ ಜಮೀನ್ ಮೇಲೆ ಸುಮೋಟ ಕೇಸ್ ಹಾಕ್ರಿ. ಯಾಕೆ ಹಾಕಿಲ್ಲ? ಅವ್ರು ವಿಧಾನಸೌಧ ನಮ್ದು ಅಂತಾರೆ, ಸುಪ್ರೀಂ ಕೋರ್ಟ್ ನಮ್ದು ಅಂತಾರೆ, ಪಾರ್ಲಿಮೆಂಟ್ ನಮ್ದು ಅಂತಾರೆ, ಇಡೀ ರಾಜ್ಯ ನಮ್ದು ಅಂತಾರೆ. ಸುಮ್ಮನೆ ಇದೆ ಸರ್ಕಾರ. ಹಾಗಾಗಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ನೆಚ್ಚಿನ ನಾಯಕ ಈಶ್ವರಪ್ಪನವರ ನೇತೃತ್ವದಲ್ಲಿ ಬಡವರ ಆಸ್ತಿ, ರೈತರ ಆಸ್ತಿ, ಹಿಂದೂಗಳ ರಕ್ಷಣೆ ಮಾಡೋಂಥದ್ದು, ಮಠ ಮಂದಿರಗಳ ರಕ್ಷಣೆ ಮಾಡೋಂಥ ಹೋರಾಟವನ್ನ ನೀವು ಸಾವಿರ ಸುಮೋಟ ಕೇಸ್ ಹಾಕಿದ್ರೆ ನಾವು ಮಾಡೋರೆ. ಈ ಸರ್ಕಾರವು ಸಹ ನಮ್ಮನ್ನು ಈ ಸ್ಥಿತಿಗೆ ತರಬಾರ್ದಾಗಿತ್ತು. ಪ್ರತಿಯೊಬ್ಬರಿಗೂ ಸಹ ಸ್ವತಂತ್ರ ಕೊಟ್ಟು ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳಕ್ಕೆ ನಾವು 4 ಮಾತುಗಳನ್ನು ಆಡಬಾರ್ದಂದ್ರೆ ನಾವ್ ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಂಧುಗಳೇ, ನಾನು ಸಮಾಜಕ್ಕೆ ಕರೆ ಕೊಡ್ತಾ ಇರೋದು ಏನಂದ್ರೆ, ಕರ್ನಾಟಕ ರಾಜ್ಯ ಜನತೆಗೆ ಇವತ್ತಿನ ದಿವಸ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ, ಹಿಂದೂಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಯಾರಾದ್ರೂ ಒಬ್ಬ ವ್ಯಕ್ತಿ, ಸನ್ಮಾನ್ಯ ಕೆ. ಈಶ್ವರಪ್ಪನವರಾಗಿರ್ಬೋದು, ಬೇರೆ ಇನ್ಯಾರಾದ್ರೂ ವ್ಯಕ್ತಿಗಳಾಗಿರ್ಬೋದು, ಸಮಾಜವನ್ನು ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ 4 ಮಾತುಗಳನ್ನು ಆಡಿದರೆ ಯಾಕೆ ತಪ್ಪೇನಿದೆ? ಹಾಗಾದ್ರೆ ಯಾರಾದ್ರೂ ಹೊಡೆದ್ರೆ ನಾವು ಹೊಡ್ಸ್ಕೊಂಡು ಕುಂಡಿರ್ಬೇಕಾ? ಯಾರಾದ್ರೂ ಏನೋ ದೌರ್ಜನ್ಯ ಮಾಡ್ತಾ ಇದ್ರೆ ನಾವು ದೌರ್ಜನ್ಯ ಅನ್ಸಿಸ್ಬೇಕಾ? ಯಾಕೆ? ನಾವು ನೋಡಿ, ಈಗಾಗ್ಲಿ ಮುಂದಾಗ್ಲಿ ನಮಗೆ ಯಾರಾದ್ರೂ ಧಕ್ಕೆ ಮಾಡಿದ್ರೆ, ನಮಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ವಾಪಸ್ ತಿರುಗಿ ಬಿಡಿದ್ರೆ ಹೇಳಿಲ್ಲ ಅಂತ ಕೆಲಸವನ್ನ ಸನ್ಮಾನ್ಯ ಕೆ. ಈಶ್ವರಪ್ಪನವರು ಮಾಡಿದರೆ ತಪ್ಪೇನಿಲ್ಲ ಅಂತೇಳಿ ಅದನ್ನ ನಾವೆಲ್ಲರೂ ಸಹ ಸಮರ್ಥನೆ ಮಾಡಿಕೊಂಡು ಇವತ್ತು ಸನ್ಮಾನ್ಯ ಕೆ. ಈಶ್ವರಪ್ಪನವರಿಗೆ ಬೆಂಬಲವಾಗಿ ನಿಂತಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇನ್ನು ಇದರ ಉಗ್ರ ಹೋರಾಟಗಳನ್ನು ನಾವು ಮಾಡ್ತೀವಿ. ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ತಕ್ಕಂಥ ತಾಕತ್ತು ನಮಗಿದೆ. ಅವರಲ್ಲಿ ಹೇಗಿದೆಯೋ ಹಾಗೆ ನಮಗೂ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಸನ್ಮಾನ್ಯ ಕೆ. ಈಶ್ವರಪ್ಪನವರ ಮುಖಾಂತರ ಏನ್ ಕೇಸನ್ನ ಫೈಲ್ ಆಗಿದೆಯೋ ಸನ್ಮಾನ್ಯ ಆ ಕೇಸನ್ನ ವಾಪಸ್ ತೆಗೆದುಕೊಳ್ಬೇಕು. ಇಲ್ಲ ಅಂದ್ರೆ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಮೇಲೆ ಕೇಸ್ ಮಾಡಿ ನೋಡೋಣ. ಪ್ರತಿಯೊಬ್ಬರ ಮೇಲೆ ಕೇಸ್ ಮಾಡಿ ನಮ್ಮೆಲ್ಲರ ಮೇಲೆ ಸುಮೋಟ ಮಾಡಿ ಅರೆಸ್ಟ್ ಮಾಡಿ ಒಳಗಾಕಿ ನೋಡೋಣ ತಾಕತ್ತಿದ್ರೆ. ಹೀಗಾಗಿ ಇದ್ರ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನು ಮುಂದೆ ಏನಾದ್ರೂ ಈ ತರದ ಅಹಿತಕರ ಘಟನೆಗಳು ಈ ತರ ನಡೆದಿದ್ದಾದ್ರೆ ಇನ್ನು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ತಕ್ಷಣಕ್ಕೆ ಸನ್ಮಾನ್ಯ SP ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಸನ್ಮಾನ್ಯ ಕೆ. ಈಶ್ವರಪ್ಪನವರ ಮೇಲೆ ಕೇಸ್ ಹಾಕಿರ್ತಕ್ಕಂಥ ಕೇಸನ್ನ ವಾಪಸ್ ತಗೋಬೇಕು. ಮತ್ತೆ ಹಿಂದೂ ಪರವಾಗಿ ನಾವು ಧ್ವನಿ ಎತ್ತಕ್ಕಂಥ ಕೆಲಸಕ್ಕೆ ಸನ್ಮಾನ್ಯ SP ಅವರು ನಮಗೆ ಸಹಕಾರವನ್ನು ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಇವತ್ತಿನ ದಿವಸ ಬಂದು SP ಅವರಿಗೆ ನಾವು ಮನವಿಯನ್ನು ಕೊಡ್ತಾ ಇದೀವಿ. ಈ ಮುಖಾಂತರ SP ಅವರು ಕಳಕಳಿ ಮನವಿಯನ್ನು ಮಾಡ್ತಾ ಇದೀವಿ. ಈ ಮುಖಾಂತರ SP ಅವರು ಈ ಮನವಿಯನ್ನ ಸ್ವೀಕರಿಸಿ ಕೇಸನ್ನ ಇಲ್ಲಿ ಇವತ್ತಿಗೆ ರದ್ದುಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮಾಡ್ಕೊಂತ ಬಂದಿದ್ದಾರೆ. ಇಡೀ ಕರ್ನಾಟಕ ಕೆಲಸಗಳು ಮಾಡ್ತಾ ಬಂದಂತವರಿಗೆ ನೀವು ಈ ತರ ಹುದ್ದೆ ಕೊಡ್ತೀರಾ?